ಹಾಯ್ ಗಾಯ್ಸ್, ಇವತ್ತು ನಾನು ನಿಮಗೆ 5 ಬಿಗ್ಗೆಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ನರ್ಸಿಂಗ್ ಇನ್ ಇಂಡಿಯಾ ಮತ್ತು ನರ್ಸಿಂಗ್ ಇನ್ ಜರ್ಮನಿ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಮೊದಲನೇ ಬಿಗ್ ಡಿಫ್ರೆನ್ಸ್ ಬಂದ್ಬಿಟ್ಟು ವರ್ಕ್ ಕಲ್ಚರ್ ಮತ್ತು ಪ್ರೊಫೆಷನಲ್ ರೆಸ್ಪೆಕ್ಟ್. ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನರ್ಸಸ್ಗೆ ಅಷ್ಟು ಭಾಳ ರೆಸ್ಪೆಕ್ಟ್ ಕೊಡೋದಿಲ್ಲ ಮತ್ತು ನರ್ಸಿಂಗ್ ಕೀಳಾಗಿ ನೋಡ್ತಾರೆ. ಬಟ್ ಜರ್ಮನಿಯಲ್ಲಿ ಫುಲ್ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ಅದೊಂದು ಪ್ರೊಫೆಷನಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಎರಡನೇ ಬಿಗ್ ಡಿಫ್ರೆನ್ಸ್ ಬಂದ್ಬಿಟ್ಟು ನರ್ಸ್ ಪೇಷಂಟ್ ರೇಷಿಯೋ. ಇಂಡಿಯಾದಲ್ಲಿ ಏನಿಲ್ಲ ಅಂದ್ರೂ 50 to 30 ಪೇಷಂಟ್ಸ್ ಕೊಡ್ತಾರೆ ಪರ್ ನರ್ಸ್ಗೆ. ಬಟ್ ಜರ್ಮನಿಯಲ್ಲಿ 6 to 10 ಪೇಷಂಟ್ಸ್ ಪರ್ ನರ್ಸ್ ರೇಷಿಯೋ ಇರುತ್ತೆ. ಮೂರನೇ ಬಿಗ್ ಡಿಫ್ರೆನ್ಸ್ ಬಂದ್ಬಿಟ್ಟು ಸ್ಯಾಲ್ರಿ ಮತ್ತು ಬೆನಿಫಿಟ್ಸ್. ಇಂಡಿಯಾದಲ್ಲಿ ಪ್ರೈವೇಟ್ ಸೆಕ್ಟರ್ ಹೋದ್ರೆ ಹೆಚ್ಚಂದ್ರೆ 22,000 ಕೊಡ್ತಾರೆ ವಿತೌಟ್ ಬೆನಿಫಿಟ್ಸ್. ಮತ್ತೆ ಗೋರ್ಮೆಂಟ್ ಸೆಕ್ಟರ್ ಹೋದ್ರೆ 60 to 80,000 ಕೊಡ್ತಾರೆ, ಅದನ್ನು ವಿತೌಟ್ ಬೆನಿಫಿಟ್ಸ್. ಬಟ್ ಜರ್ಮನಿಯಲ್ಲಿ ತಿಂಗಳಿಗೆ 3,20,000 4 ಲಕ್ಷ ಮಟ್ಟ ಸ್ಯಾಲ್ರಿ ಸಿಗುತ್ತೆ ವಿತ್ ಮೆನಿ ಬೆನಿಫಿಟ್ಸ್. ನಾಲ್ಕನೇ ಬಿಗ್ ಡಿಫ್ರೆನ್ಸ್ ಬಂದ್ಬಿಟ್ಟು ಇವಾಗ ಕೂಡ ಇಂಡಿಯಾದಲ್ಲಿ ಸ್ವಲ್ಪ ಹಾಸ್ಪಿಟಲ್ಸ್ ಅಲ್ಲಿ ಪೇಪರ್ ಡಾಕ್ಯುಮೆಂಟೇಶನ್ ಮಾಡ್ತಾರೆ. ಬಟ್ ಜರ್ಮನಿಯಲ್ಲಿ ಓವರ್ ಆಲ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟೇಶನ್ ಇದೆ, ಪೇಪರ್ ಡಾಕ್ಯುಮೆಂಟೇಶನ್ ಇಲ್ಲೇ ಇಲ್ಲ. ಮತ್ತು ಟೆಕ್ನಾಲಜಿಕಲಿ ಜರ್ಮನಿ ಭಾಳ ಮುಂದಾದ. ಐದನೇ ಬಿಗ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ವರ್ಕಿಂಗ್ ಅವರ್ಸ್. ಇಂಡಿಯಾದಲ್ಲಿ ವರ್ಕಿಂಗ್ ಅವರ್ಸ್ ಅವ್ರ ಎಂಪ್ಲಾಯರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ 40 to 48 ಅವರ್ಸ್ ಇರುತ್ತೆ. ಬಟ್ ಜರ್ಮನಿಯಲ್ಲಿ ಎಲ್ಲಿ ಹೋದ್ರೂ ಸೇಮ್ ಪಾಲಿಸೀಸ್ ಇರುತ್ತೆ, 38 to 40 ಅವರ್ಸ್ ಪರ್ ವೀಕ್ ಇರುತ್ತೆ. ಲಾಸ್ಟ್ನೇ ಬಿಗ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇದು ಕಾಮಿಡಿ ಅನಿಸ್ಬೋದು, ಎಸ್ಪೆಷಲಿ ಇದು ಬಾಯ್ಸ್ಗೆ. ಅಲ್ಲಿ ಇಂಡಿಯಾದಲ್ಲಿ ಕಂಪಲ್ಸರಿ ಶೇವಿಂಗ್ ಮಾಡ್ಕೋಬೇಕು, ಬಟ್ ಜರ್ಮನಿಯಲ್ಲಿ ಶೇವಿಂಗ್ ಮಾಡ್ಕೋಬೇಕಂತ ಏನಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಧನ್ಯವಾದಗಳು.